ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ದಿನ 15 21 ದಿನಗಳ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಇವತ್ತು ಶನಿವಾರ 45 ನಿಮಿಷಗಳ ಕಾಲ ಧ್ಯಾನ ಇರುತ್ತೆ. ತದನಂತರ ಅರ್ಧ ಗಂಟೆಗಳ ಕಾಲ ತಮ್ಮಲ್ಲಿನ ಕಲೆ, ಏನಾದರೂ ಹಾಡಿರ್ಬೋದು ಅಥವಾ ನೃತ್ಯ, ನಟನೆ, ಈ ಥರದಕ್ಕೆಲ್ಲ ಅವಕಾಶ ಇದೆ. ಹಾಗಾಗಿ ಮಾಸ್ಟರ್ಸ್, ಈಗ ಧ್ಯಾನಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ. ನೇರವಾಗಿ ಕುಳಿತು ಕತ್ತು ಬೆನ್ನು ಹುರಿ ನೇರ 3 ಬಾರಿ ದೀರ್ಘ ಉಸಿರಾಟವನ್ನು ಮಾಡುತ್ತಾ ನಮಸ್ಕಾರ ಮುದ್ರಾ, ಸರಾಗವಾದ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ಒಂದೊಮ್ಮೆ ದೀರ್ಘ ಉಸಿರನ್ನು ಎಳೆದುಕೊಂಡು ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಬಾಗಿ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಭೂತಾಯಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕತ್ತು ನೇರ, ಕೈಗಳನ್ನು ಉಜ್ಜಿ ಆ ಶಾಖದಿಂದ ಕಣ್ಣುಗಳಿಗೆ ತಾಗಿಸೋಣ. ಓಕೆ ಮಾಸ್ಟರ್ಸ್, ಈಗ ಧ್ಯಾನವನ್ನು ಪ್ರಾರಂಭಿಸೋಣ. ಎಂದಿನಂತೆ ಧ್ಯಾನಕ್ಕೆ ಹೋಗುವ ಮುಂಚೆ ಒಂದು ಪ್ರಶಾಂತವಾದ ಏಕಾಂತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಮೊದಲಿಗೆ 1 ಗ್ಲಾಸ್ ನೀರನ್ನು ಸೇವಿಸಿ, ಇನ್ನೊಂದು ಗ್ಲಾಸನ್ನು ಧ್ಯಾನದ ತದನಂತರ ಸೇವಿಸೋಣ, ಪಕ್ಕದಲ್ಲಿಟ್ಟುಕೊಂಡು. ನೇರವಾಗಿ ಕುಳಿತು ಕತ್ತು ಬೆನ್ನು ಹುರಿ ನೇರ, ಕೈಗಳನ್ನು ಬೆರಳಿಗೆ ಬೆರಳು ಸೇರಿಸಿ, ಕಾಲುಗಳನ್ನು ಕ್ರಾಸ್ ಮಾಡಿ ಅಥವಾ ತಮಗೆ ಯಾವ ಅನುಕೂಲ ರೀತಿಯೋ ಹಾಗೆ ಇಟ್ಟುಕೊಂಡು ಸುಖಾಸನದಲ್ಲಿ ಕುಳಿತು, ಕನ್ನಡಕಗಳಿದ್ದರೆ ಪಕ್ಕಕ್ಕಿಟ್ಟು, ಪಿರಮಿಡ್ ಕ್ಯಾಪ್ ಇದ್ದರೆ ಧರಿಸ್ಕೊಂಡು ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಉಸಿರಾಟ ಸಹಜ ಸರಳವಾಗಿರಲಿ. ಈ ಸಮಯ ನನ್ನ ಸಮಯ. ನನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ನನ್ನ ಪುರೋಗತಿಗೆ ಎಂದೆಂದುಕೊಂಡು ಶಾಂತ ಚಿತ್ತದಿಂದ, ನಗುಮೊಗದಿಂದ ಈ 45 ನಿಮಿಷಗಳ ಧ್ಯಾನ ಪ್ರಾರಂಭಿಸೋಣ. ಕೇವಲ ಶ್ವಾಸ ಪ್ರಶ್ವಾಸ, ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು. ಧ್ಯಾನವೆಂದರೆ ಶ್ವಾಸದ ಕಡೆ ಗಮನ. ಇದೇ ಸಂದರ್ಭದಲ್ಲಿ ಬುದ್ಧರಿಗೆ ಒಂದು ನಮನ. ಈಗ ಆಲೋಚನೆಗಳ ಸ್ಥಿತಿ ಗಮನಿಸುತ್ತೇವೆ. ಯಾವುದೇ ಆಲೋಚನೆಗಳಿಲ್ಲದಂತಹ ಸ್ಥಿತಿಗೆ ಹೋಗಬೇಕಾದರೆ ಮತ್ತೆ ಮತ್ತೆ ಶ್ವಾಸದ ಕಡೆ ಗಮನ ಕೊಡಬೇಕು.
ಯಾವಾಗ ಶ್ವಾಸವನ್ನು ಗಮನಿಸುತ್ತೇವೆಯೋ ಆಲೋಚನೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಯಾವಾಗ ಈ ಆಲೋಚನೆಗಳು ಕಡಿಮೆಯಾಗುತ್ತದೋ ಆಗ ಮಾತ್ರವೇ ವಿಶ್ವದಲ್ಲಿರುವ ಆ ವಿಶ್ವಶಕ್ತಿ ಚೈತನ್ಯ ನಮ್ಮೆಡೆಗೆ ಪ್ರವೇಶಿಸಲು ಸುಲಭವಾಗುತ್ತದೆ. ಯಾವಾಗ ಆ ಶಕ್ತಿ ನಮ್ಮಲ್ಲಿ ಬರುತ್ತದೋ ನಮ್ಮ ದೇಹ, ನಮ್ಮ ಇಡೀ ಅಂಗಾಂಗದಲ್ಲಿರುವಂತಹ ಎಲ್ಲ ಶಕ್ತಿ ಚೈತನ್ಯಗಳು ಹರಿಯತೊಡಗುತ್ತದೆ. ಶಕ್ತಿಯನ್ನು ತುಂಬತೊಡಗುತ್ತದೆ. ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಗುಣ ಮಾಡುವಂತಹ ಈ ಧ್ಯಾನ ಶಕ್ತಿ ಪ್ರತಿದಿನದ ಧ್ಯಾನ ನಮ್ಮದಾಗಬೇಕು. ಮತ್ತೆ ಮತ್ತೆ ಆಲೋಚನೆಗಳೇನಾದರೂ ಬರುತ್ತಿದ್ದಂತೆ ಮತ್ತೆ ಮತ್ತೆ ಶ್ವಾಸದ ಕಡೆ ಗಮನ. ಕೇವಲ ಉಸಿರಾಟದ ಕಡೆ ಗಮನ. ಈಗ ನಮ್ಮ ದೇಹಕ್ಕೆ ಆ ಶಕ್ತಿಯೆಲ್ಲ ಪಸರಿಸಿ ನಮ್ಮ ದೇಹದ ಸುತ್ತ ಒಂದು ವಲಯ ಔರ ನಿರ್ಮಾಣವಾಗಿದೆ. ಈಗ ಯಾವುದೇ ಆಲೋಚನೆಗಳು ಬರೋದಕ್ಕೆ ಸಾಧ್ಯತೆಗಳಿಲ್ಲ, ಮಾಡಲೂ ಬಾರದು. ಯಾವ ಆಲೋಚನೆಗಳು ಬೇಡ. ಉಸಿರನ್ನು ಗಮನಿಸೋಣ. ಈಗ ಮೃದುವಾದ ಸಂಗೀತವನ್ನು ಆಲಿಸುತ್ತಾ ಧ್ಯಾನಸ್ಥರಾಗೋಣ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರೆಯಬೇಡಿ.
ನಿಮಿಷಗಳು ಮಾಸ್ಟರ್. ಸೆಕೆಂಡ್ಗಳು. ಎಲ್ಲರೂ ನಿಧಾನವಾಗಿ ಪರಿಸರ ಎಚ್ಚರಿಕೆಗೆ ಮರಳೋಣ. ಹತ್ತು ಸೆಕೆಂಡ್ಸ್. ಐದು, 4, 3, 2, 1, 0. ಮಾಸ್ಟರ್ಸ್ ಈಗ ನಿಧಾನವಾಗಿ ಕೈ ಬೆರಳುಗಳನ್ನು ಬಿಡಿಸಿ ಹಾಗೆ ಕಣ್ಣುಗಳ ಮೇಲಿಟ್ಟುಕೊಳ್ಳೋಣ. ಹಾಗೆ ಇರಲಿ 5 ಸೆಕೆಂಡ್ಸ್. ಈಗ ನಿಧಾನವಾಗಿ ಕೈಗಳನ್ನು ಇಳಿಸಿ ಮೃದುವಾಗಿ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ಕರಗಳನ್ನು ದರ್ಶಿಸೋಣ. ಇಂತಹ ಅದ್ಭುತ ಧ್ಯಾನಕ್ಕಾಗಿ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಪ್ರಕೃತಿ ಮಾತೆಗೆ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬಹುದು. ಇವತ್ತು ಶನಿವಾರ ವಿಶೇಷ ಸಂಚಿಕೆ ಇದೆ. ಎಲ್ಲ ಮಾಸ್ಟರ್ಸು ರೆಡಿಯಾಗಿ ಬಂದಿದ್ದೀರಾ ಅಂತ ಭಾವಿಸ್ತಾ. ಓಕೆ ಮಾಸ್ಟರ್. ಎಸ್ ಮೇಡಮ್. ನಮಸ್ತೆ. ಅದು ಮುದ್ರಾಕ್ಷರ ಇದಾಗಿದ್ವಲ್ಲ, ಇವ್ರು ಮೇಡಮ್ ಮಾಡಿದ್ರಲ್ಲ, ಅದ್ರದ್ದು PDF ಬಂತ? ಎಸ್ ಮೇಡಮ್, ಕಳಿಸಿದ್ವಲ್ಲ. ಎಲ್ಲಿ ಕಳಿಸಿದ್ರಿ? ಗ್ರೂಪ್ ಅಲ್ಲಿ ಬಂದಿದೆ ಮೇಡಮ್. ನಾನು ನೋಡ್ಲಿಕ್ಕೆ ಆಗಿಲ್ಲ, ಏನೋ ಗಡಿವ. ನಿಮ್ಮ ಹತ್ರ ಸಪರೇಟ್ ಇದ್ರೆ ನನ್ನ ನಂಬರ್ಗೆ ಹಾಕ್ರಲ್ಲ. ವಾಟ್ಸಪ್ ಇದ್ ಮಾಡಿ ಮೇಡಮ್, ಕಳ್ಸ್ಕೊಡ್ತೀನಿ. ನನ್ನ ನಂಬರ್ ಸೇವ್ ಮಾಡ್ಕೊಂಡ್ರಲ್ಲ ನೀವು, ಮಾಲತಿ ಅಂತ. ಚೆಕ್ ಮಾಡ್ಬೇಕು. ಅದಕ್ಕೊಂಚೂರು ಹಾಕ್ರಿ ನನಗ. ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ನಿಮ್ದು ಏನಾದ್ರು ಹಾಡು ಏನಾದ್ರು ಇದ್ರೆ ಹೇಳಿ ಮೇಡಮ್. ಯಾರು ಬೇರೆದವ್ರು ಮಾತಾಡ್ಲಿ, ಹೇಳ್ತೀನಿ. ಆಯ್ತು, ಜ್ಞಾಪಿಸ್ಕೊಳ್ಳಿ. ನೆಕ್ಸ್ಟ್ ಮೇಡಮ್, ಶ್ಯಾಮಲ ಮೇಡಮ್. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಹೇಳ ಹಾಡು ಹೇಳ. ಮಾತಾಡಿ ಮೇಡಮ್, ಮಾತಾಡಿ, ಹೇಳಿ ಹೇಳಿ. ಏನು ಭಜನೆ ಇಲ್ಲ? ನಿಮ್ಗೆ ಯಾವ್ದು ಆಸಕ್ತಿ ಇದೆಯೋ, ಏನ್ ಗೊತ್ತಿದೆಯೋ ಅದ್ ಹೇಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಸ್ತೋತ್ರವಾಗೈವೆ ಶ್ರೀ ಶಾರದಾಂಬೆಯ, ಸ್ತೋತ್ರವಾಗೈವೆ
ಶ್ರೀ ಶಾರದಾಂಬೆಯನು ದಾಸನು ದಾಸರನು ಕೊರೆಯಂದು ಬೇಡುವೆನು ನಾ ಸ್ತೋತ್ರವಾಗೈವೆ ಶ್ರೀ ಶಾರದಾಂಬೆಯನು ಕರದಲ್ಲಿ ವೀಣೆಯನು ನುಡಿಸೂತ ಧ್ವನಿ ಮಾಡಿ ಹರಿಯಂಬಾಮೃತವನು ಸುರ ನರರಿಗೀಯುವಳು ನಾ ಸ್ತೋತ್ರವಾಗೈವೆ ಶ್ರೀ ಶಾರದಾಂಬೆಯನು ದಾಸನು ದಾಸರನು ಕೊಲೆಯಂದು ಬೇಡುವೆ ಸರಸಿ ಜಾಕ್ಷನರಾಣಿ ಸರಸ್ವತಿಯೇ ನಿಮಗಿಂದು ಸರಸಿ ಜಾಕ್ಷನ ರಾಣಿ ಸರಸ್ವತಿಯೇ ನಿಮಗಿಂದು ಶಿರಬಾಗಿ ನಾನಮೀಪೆ ಹೊರೆಯಂದು ಬೇಡುವೆ ಸ್ತೋತ್ರವಾಗೈವೆ ಶ್ರೀ ಶಾರದಾಂಬೆಯನು ದಾಸನು ದಾಸರನು ಹೊರೆಯಂದು ಬೇಡುವೆ. ನಮಸ್ಕಾರ. ಸೂಪರ್ ಮೇಡಮ್, ಅದ್ಭುತವಾಗಿತ್ತು ನಿಮ್ಮ ಸಿರಿಕಂಠ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಮೇಡಮ್ ಓಕೆ ಯಾರು ಹೇಳತ್ತಾರ ಹಾ ಮೇಡಮ್, ಹೇಳಿ ಶ್ಯಾಮಲಾ ಮೇಡಮ್ ನೀವು ಮ್ಯೂಟ್ ಮಾಡ್ಕೊಂಬಿಡಿ, ಏಕೋ ಬರುತ್ತೆ. ಓಕೆ ಮೇಡಮ್, ಮಾಲತಿ ಮೇಡಮ್. ಕರ್ಪೂರದ ಕರಡಿಗೆಯ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗಾಯತ್ತು ಬಾರೋ ಅಂದವಾದ ಕರ್ಪೂರದ ಕರಡಿಗೆಯ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗ ಎದ್ದು ಬಾರೋ ವಿಷವನ್ನಿಸಲು ಬಂದ ಅಸುರ ಪೂತನಿಯ ಕೊಂದ ವಿಷವನ್ನಿಸಲು ಬಂದ ಅಸುರ ಪೂತನಿಯ ಕೊಂದ ವಶವಲ್ಲವೇ ಮಗನೇ ನಿನ್ನ ವಿಷವನುಂಡ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗ ಎದ್ದು ಬಾರೋ ಕಡೆವ ಸಮಯದಿ ಬಂದು ಕಡೆವ ಸತಿ ಕೈಯ ಪಿಡಿದು ಕಡೆವ ಸಮಯದಿ ಬಂದು ಕಡೆವ ಸತಿ ಕೈಯ ಪಿಡಿದು ಕಡೆದ ಬೆಣ್ಣೆ ಮೊಸರನೆಲ್ಲ ಒಡನೆ ಮೆದ್ದ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗ ಎದ್ದು ಬಾರೋ ತೊರವೆಯ ನಾರಸಿಂಹ ವರದ ಪುರಂದರ ವಿಠಲ ತೊರವೆಯ ನಾರಸಿಂಹ ವರದ ಪುರಂದರ ವಿಠಲ ಹರವಿ ಹಾಲನ್ನೆಲ್ಲ ಕುಡಿದ ನೊರೆ ಹಾಲಿನ ಬಾಯೊಳೊಮ್ಮೆ ಹರವಿ ಹಾಲನ್ನೆಲ್ಲ ಕುಡಿದ ನೊರೆ ಹಾಲಿನ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗ ಎದ್ದು ಬಾರೋ ಮುದ್ದುತ್ತಾರೋ ರಂಗ ಎದ್ದು ಬಾರೋ ಅಂದವಾದ ಕರ್ಪೂರದ ಕರಡಿಗೆಯ ಬಾಯೊಳೊಮ್ಮೆ ಮುದ್ದುತ್ತಾರೋ ರಂಗ ಎದ್ದು ಬಾರೋ ಮುದ್ದುತ್ತಾರೋ ರಂಗ ಎದ್ದು ಬಾರೋ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು. ಸೂಪರ್ ಮೇಡಮ್, ನೀವು ಹೇಳಿದ ತಕ್ಷಣ ನೀವು ಹೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು ಮೇಡಮ್. ಅಲ್ಲ ನನ್ನ ಮೊಮ್ಮಗಳು ಹಾಡ್ತೀನಿ ಅಂದ್ಲು, ಊರ್ಗ್ ಹೋದ್ಲಕ್ಕಿ ಮೊನ್ನೆ ಅಂದ್ಲಕ್ಕಿ ಬ್ಯಾಡವಾ ಇವತ್ತು ಇರಂಗಿಲ್ಲ ಅದು ಅಂದೆ. ಎಸ್ ಮೇಡಮ್.
ಓಕೆ ಮೇಡಮ್, ನೀವು ಹಾಗೆ ಇರ್ರಿ. ಈಗ ಮಾಸ್ಟರ್ಸ್ ನೋಡೋಣ, ಎಷ್ಟು ಮಾಸ್ಟರ್ ಅದನ್ನ ತಗೊಂಡು ಕೊನೆಯದಾಗಿ ನಾವು ಒಂದು ಪಾತ್ರ ಮಾಡಿದ್ವಿ, ತಾಯಿ ಮಗನ ಪಾತ್ರ. ಅದನ್ನ ಸ್ವಲ್ಪ ನಮ್ಗೆ ಎಷ್ಟು ಗ್ಯಾಪ್ ನುಕ್ಕಿದೆ ಅದ್ ಮಾಡೋಣ, ಟ್ರೈ ಮಾಡೋಣ. ಎಸ್ ಮಾಸ್ಟರ್ಸ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹಾಡ್ಬೋದು, ಇಲ್ಲ ಏನಾದ್ರೂ ಡೈಲಾಗ್ ಹೇಳ್ಬೋದು, ಏಕಾಭಿನಯ ಈ ತರದೆಲ್ಲ ಮಾಡ್ಬೋದು. ರೋಹಿಣಿ ಮೇಡಮ್ ಅಂತ ಇದೆ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ. ಗಂಟ್ಲಷ್ಟು ಸರಿ ಇಲ್ಲ, ಹಾಡೆಲ್ಲ ಬರಲ್ಲ. ಆಗ್ಲಿ ಒಂದ್ ಭಜನ್ ಮಾಡ್ತೀನಿ. ನನ್ನ ಪೂಜ್ಯ, ನನ್ಗೆ ದೇವ್ರು, ನನ್ಗೆ ಗುರು, ನನ್ಗೆ ಎಲ್ಲ ಶ್ರೀ ಶಿರ್ಡಿ ಸಾಯಿಬಾಬಾ ಅವ್ರನ್ನೇ ನಾನು ಯಾವಾಗ್ಲೂ ನನ್ನ ಆರಾಧ್ಯ ದೈವ. ಸೊ ಅವ್ರನ್ನೇ ನೆನೆಸ್ಕೊಂಡು, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗಿ ಭಯವೇನು 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 ಪ್ರಭುವೇ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೇ, ಭಯವೇನು 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 ಪ್ರಭುವೇ, ಸುಖವೇನು 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 ಪ್ರಭುವೇ. ದ್ವಾರಕಮಾಯಿಯ ದ್ವಾರದ ಬಳಿಯೇ ಬಾಬಾ ಕುಳಿತಿರುವ, ದಾರಿ ತೋರುವನು ಎಲ್ಲರಿಗೂ ಅಲ್ಲಾನೇನುತ್ತಿರುವ, ಸತ್ಯ ಧರ್ಮದ ಶಾಂತಿ ಪ್ರೇಮದ ದುನಿಯನೂರಿಸಿರುವ, ಸತ್ಯ ಧರ್ಮ ಶಾಂತಿ ಪ್ರೇಮ ದುನಿಯನೂರಿಸಿರುವ, ದ್ವಾರಕಮಾಯಿಯ ದ್ವಾರದ ಬಳಿಯೇ ಬಾಬಾ ಕುಳಿತಿರುವ, ದಾರಿ ತೋರುವನು ಎಲ್ಲರಿಗೂ ಅಲ್ಲಾನೇನುತ್ತಿರುವ. ಥ್ಯಾಂಕ್ ಯು ಮೇಡಮ್. ನಮ್ಮ ಮನೆ ಹೆಸರು ದ್ವಾರಕಾಮಾಯಿ, ಸೊ ಹಾಗಾಗಿ ನನ್ಗೆಲ್ಲ ಬಾಬಾನೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನಗೆ ಅದೇ ಗಂಟಲು ಸರಿ ಇಲ್ಲ ಅಂತ ಅಂದ್ರೂ ಕೂಡ ನೀವು ಗಂಟ್ಲು ಸರಿ ಇಲ್ಲ, ಹೌದು. ನೆಗಡಿ ಕೆಮ್ಮು ಆಗಿದೆ. ತಲೆನೋವು ಹೋಗ್ಲಿ ಅಂತಾನೆ ಇವತ್ತು ಧ್ಯಾನ ಮಾಡಿದೆ. ಹಾ, ಮಾಡಿ ಧ್ಯಾನ ಮಾಡಿ ಮೇಡಮ್, ಹೆಚ್ಚಿಗೆ ಧ್ಯಾನ ಮಾಡಿದೆ. ನೋಡಿ, ನಮ್ಮ ಬೆಳಗಾವಿ ಸರ್ ಅವರು ನಮ್ಮ ಪೊಲೀಸ್ ಸರ್ ಜೊತೆ ಇದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ತೆ. ಅವರು ಬ್ಯುಸಿ ಇದ್ರೂ ಕೂಡ ನಮ್ಮ ಝೂಮ್ ಆನ್ಲೈನ್ ಅವರು ಓಪನ್ ಮಾಡಿಕೊಂಡು ಅವ್ರು ನೋಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಇದ್ರಲ್ಲಿ ತೋರಿಸುತ್ತೆ. ಎಸ್ ಮೇಡಮ್, ನೆಕ್ಸ್ಟ್ ನೀವೇ ಅನ್ಮ್ಯೂಟ್ ಮಾಡ್ಕೊಡ್ಬೋದು. ಉಮಾದೇವಿ ಮೇಡಮ್. ಮೇಡಮ್ ಕರೆಯೋದಕ್ಕೆ ನನಗೆ ಭಯ ಆಗುತ್ತೆ, ಅವರು ದಿನ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಆದ್ರೆ ಮಾತಾಡೋದಕ್ಕೆ ಬರೋದೇ ಇಲ್ಲ. ಇಲ್ಲ, ಕೇಳಿಸ್ತಾ ಇಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಹಾ, ಈಗ ಮಾತಾಡಿ. ಎಷ್ಟ್ ಸರಿ ಪ್ರೀತಿಯಿಂದ ಕರೀತೀರಾ, ಆಮೇಲೆ ಮಾತಾಡಕ್ ಬಾಯ ಬರಲ್ಲ ಮೇಡಮ್ ನನಗೆ. ಎಲ್ಲರೂ ಎಷ್ಟು ಇರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನನ್ಗೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಮೇಡಮ್ ನನಗೆ. ಮೊನ್ನೆ 3 ಸರಿ ಕರೆದ್ರಿ, ನನಗೊಂಥರ ಆಗ್ಬಿಡ್ತು. ಪಾಪ ಅಷ್ಟ್ ಸರಿ ಕರೀತಾರೆ, ನಾ ಮಾತಾಡೋದಿರಲ್ಲ ಅಂತ ನಿಮ್ಮ ಹತ್ರ ಸಾರಿ ಕೇಳ್ಬೇಕು ಅಂತ ಅನ್ಕೊಂಡೆ ಮೇಡಮ್ ನಾನು. ಅವತ್ತು ರಂಗ ಸರ್ ಅಂದ್ರೆ ಮಾತಾಡಕ್ಕೆ ನಂಗೆ ಬಾಯ್ ಬರಲ್ಲ ಸರ್ ಮೇಡಮ್. ನನ್ಗೆ ಹೊಸ್ತ ಸೇರಿದ್ದೀನಲ್ಲ ಮೇಡಮ್, ನನಗೆ ಏನು ಅನುಭವ ಇಲ್ಲ, ಏನಂತ ಮಾತಾಡೋದು ಅಂತ ನನಗೆ ಇದಾಗುತ್ತೆ ಮೇಡಮ್. ಸ್ವಲ್ಪ ಕಾಲಾವಕಾಶ ಬೇಕು ಮೇಡಮ್ ನನಗೆ. ಒಂದು ಹಾಡು ಹೇಳ್ಬಿಡಿ, ನೀವ್ ಯಾವ್ದು ಇಷ್ಟಪಡ್ತೀರ ಹಾಡು ಹೇಳ್ಬಿಡಿ. ನಾನು ಸಿಂಗರ್ ಅಲ್ಲ ಮೇಡಮ್, ನಾನು ನಿಜವ ನುಡಿಯೇನೆ ನನ್ನಾಣಿನಲ್ಲೇ ಅಂತ ಒಂದ್ ಹಾಡು ಹೇಳಿದ್ರೆ ಆಯ್ತಲ್ಲ. ಹೋಗ್ರಿ, ಬೆಳಿಗ್ಗೆ ಸ್ಕಿಟ್ ನೋಡಿದ್ರಾ? ನೋಡಿದೆ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಮಾಡಿದ್ದು ಇದು ತುಂಬಾ ಚೆನ್ನಾಗಿತ್ತು. ಅವತ್ತು ಬುದ್ಧನ್ ಹೋಗಿದ್ರಲ್ಲ, ಹೇಳ್ರಿ ಅಂದ್ರೆ ಈ ರೀತಿ ನೀವ್ ಹೇಳ್ತೀರಾ ಅಂತ ನಾ ಕಲ್ಪನೆ ಸಹ ಮಾಡ್ಕೊಂಡಿರಲ್ಲ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ಬಹಳ ಖುಷಿ ಆಯ್ತು ಮೇಡಮ್. ಬೆಳಿಗ್ಗೆ ಫುಲ್ ಪ್ರೋಗ್ರಾಮ್ ಚೆನ್ನಾಗಿತ್ತು ಮೇಡಮ್. ನಾನ್ ನಿಜವಾಗ್ಲೂ ನನಗೆ ರೆಕಾರ್ಡ್ ವಿಡಿಯೋ ಬರುತ್ತೆ ನೋಡಿ, ಇನ್ನೂ ಚೆನ್ನಾಗಿರುತ್ತೆ ಕಿರುಚಿತ್ರ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಮೇಡಮ್. ಸೂಪರ್, ಅಷ್ಟೇ, ಹಂಗಂದ್ರೆ ಆಯ್ತಲ್ಲ. ಅದೇ ಮೇಡಮ್, ಇನ್ಮೇಲೆ ಮಾತಾಡ್ತೀನಿ ಮೇಡಮ್, ಇನ್ಮೇಲೆ
ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಹೆಂಗೆ ನೀವು? ಅದಕ್ಕೆ ನನಗೆ ಹೇಳಕ್ ಏನು ಅಂತ ಬರ್ಲಿಲ್ಲ ಮೇಡಮ್. ಮೊನ್ನೆ ತುಂಬಾ ಬೇಜಾರಾಯ್ತು ಪಾಪ, 3 ಸರಿ ಕರೆದ್ರು ಮಾತಾಡ್ಲಿಲ್ಲಲ್ಲ ಅಂತಂದು. ಇಲ್ಲ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ಅದಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನೆಕ್ಸ್ಟ್ ಯಾರು? ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು. ಹ್ಯಾಂಡ್ ರೈಸ್ ಆಪ್ಷನ್ ಇಲ್ಲ, ಆಪ್ಷನ್ ಇದೆ, ಮಾತಾಡ್ಬೋದು. ಓಕೆ ಅಂದ್ರೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್, ಯಾರು ಇಲ್ಲ ಅಂತ ಕಾಣಿಸುತ್ತೆ. ನಾಗಲಲಿತಾ ಮೇಡಮ್ ಬಂದ್ರು, ಇವಾಗ ನಿಧಾನಕ್ಕೆ ಬರ್ತಾ ಇದ್ದಾರೆ. ನೋಡೋಣ ಇಲ್ಲ ಏನು ಮೇಡಮ್, ಇಷ್ಟೊತ್ತು ಹಾಡೇ ಮೇಡಮ್, ಇನ್ನೇನಿಲ್ಲ ನಂದು. ಹಾಡೇನಾ? ಹೇಳ ಮೇಡಮ್. ಎಸ್ ಮೇಡಮ್. ಈ ಟೈಮಲ್ಲಿ ಟೈಮ್ ಸಾಲಲ್ಲ, ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಹಂಗಾಗಿ ಅಟೆಂಡ್ ಆಗದೆ. ಪರವಾಗಿಲ್ಲ ಪರವಾಗಿಲ್ಲ, ಹಾಡಿ. ನಮ್ಮ ಒಂದು ತಾಯಿ ರಾಮನ ಕಾಯ್ತಾ ಹಾಡು. ಇದ್ದಾರೆ. ಹಾ ಹಾ. ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಇದೇ ಮಹಾನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ. ಶ್ರೀರಾಮ ಪರಮಾತ್ಮ ಧ್ಯಾನ ಈ ನಾಮ. ದಶರಥನ ಸುತನೇ ರಾಮ, ಕೌಸಲ್ಯ ಕಂದನೆ ರಾಮ. ಕೈಕೇಯ ನುಡಿ ಪಾಲಿಪ ರಾಮ, ಸೀತೆಯ ಮನ ಜ್ಯೋತಿಯ ರಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ಮಹಾನಾಮ ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬವಂತ ಜಪಿಸಿದ ನಾಮ. ಸುಗ್ರೀವ ಸಾರಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬವಂತ ಭಜಿಸಿದ ನಾಮ. ಸುಗ್ರೀವ ಸಾರಿದ ನಾಮ, ತಾಯಿ ಶಬರಿ ಹಾಡಿದ ನಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ಮಹಾನಾಮ ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನಸನು ಮುರಿದನು ರಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವಧನಸನು ಮುರಿದನು ರಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ಮಹಾನಾಮ ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ. ಚಂದ್ರನಂತೆ ಹೊಳೆಯುವ ನಾಮ, ಸೂರ್ಯನಂತೆ ಬೆಳಗುವ ನಾಮ. ಆಂಜನೇಯ ಧ್ಯಾನಿಪ ನಾಮ, ಸೀತಾದೇವಿ ಸ್ಮರಿಸುವ ನಾಮ. ಚಂದ್ರನಂತೆ ಹೊಳೆಯುವ ನಾಮ, ಸೂರ್ಯನಂತೆ ಬೆಳಗುವ ನಾಮ. ಆಂಜನೇಯ ಧ್ಯಾನಿಪ ನಾಮ, ಸೀತಾದೇವಿ ಸ್ಮರಿಸುವ ನಾಮ. ಸದಾ ನಿನ್ನ ನಾಮವ ಜಪಿಸಿ ಮುಕ್ತಿ ಮಾರ್ಗ ಕೊಯ್ಯುವ ರಾಮ. ಇದೇ ಮಹಾನಾಮ ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ. ಶ್ರೀರಾಮ ಪರಮಾತ್ಮ ಧ್ಯಾನ ಈ ನಾಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಂಡರ್ಫುಲ್ ಮೇಡಮ್. ವಂಡರ್ಫುಲ್. ಥ್ಯಾಂಕ್ ಯು ಮೇಡಮ್. ರಾಮನಾಮ ಹಾಡಿದಿರಿ. ರಾಮ ರಾಮ ಅಂತಲೇ ನಾವು ಇವತ್ತೆಲ್ಲ ಅದೇ ಧ್ಯಾನದಲ್ಲಿರೋಣ ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಈಗ ನಮ್ಮ ತಾಯಿ ರೆಡಿ ಇದ್ದಾರೆ. ಅಂದ್ರೆ ಸ್ಪಾಟ್ ಅಲ್ಲೇ ಮಾಡುವಂತಹ ಸ್ಕಿಟ್ ಇದು, ಯಾವುದು ರೆಡಿ ಆಗಿಲ್ಲ, ನಮ್ಮ ಮಾಸ್ಟರ್ಸ್ಗೋಸ್ಕರ ಇದು. ಎಸ್, ಈಗ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ತಾಯಿ ನೋಡಿ ಆಗ್ಲೇ ಸುಮಾರು ದಿವಸ ಆಗಿದೆ. ತಾಯಿಗೊಂದು ಸೀರೆ ತರ್ತಾ ಇದ್ದೀನಿ, ಕೊಡ್ತೀನಿ. ಈಗ ಅದ್ರದ್ದೊಂದು ಕಿರು ಚಿತ್ರ. ನಗು ನಗುತ್ತಾ ನಲಿ ನಲಿ, ಎಲ್ಲ ದೇವನ ಕಲೆ ಎಂದೇ ನೀ ತಿಳಿ.
ಅದರಿಂದ ನೀ ಕಲಿ. ಅಮ್ಮ ಅಮ್ಮ ಬಾರೋ ಹೇಗಿದ್ದೀಯಮ್ಮ? ಹಾ ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ, ನೀ ಹೆಂಗಿದ್ದೀಯೋ? ಓ ನಾನ್ ಸೂಪರ್ ಅಮ್ಮ, ವಂಡರ್ಫುಲ್ ಆಗಿದ್ದೀನಿ. ತಾಳಮ್ಮ ನಿಂಗೆ ಸೀರೆ ತಂದಿದ್ದೀನಿ ಮೈಸೂರಿಂದ. ಅಯ್ಯೋ ಸೂಪರ್ ಇದೆ ಲೋ, ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ. ನಾನ್ ನಿಂದಾರ್ನೆ ಕಾಯ್ತಿದ್ನೆ ಮಗನೇ. ಎಷ್ಟ್ ಚೆನ್ನಾಗಿತ್ತು. ಹೌದಮ್ಮ, ಏನ್ ಹ್ಮ್ ಸಮಾಚಾರ? ಏನಿಲ್ಲ ಎಲ್ಲ ಅದು. ಮತ್ತೇನ್ ಸಮಾಚಾರ? ನಿನ್ ಮದ್ವಿದ ಒಂದ್ ದೊಡ್ಡ ಕೆಲಸ ನನಗ. ಅಯ್ಯೋ ಅಮ್ಮ, ಈಗ ತಾನೇ ಬಂದಿದ್ದೀನಿ. ನಿನ್ ಕೈಯಾರೆ ತುತ್ತು ಉಣ್ಸು ನನಗೆ. ಮದ್ವೆ ಗಿದ್ವೆ ಎಲ್ಲ ಈ ಸುದ್ದಿನೇ ಎತ್ಬೇಡ. ಮದ್ವಿ ಸುದ್ದಿನ ಮಾತಾಡ್ಲಿಕತ್ತಿದ್ದೆ ನಾನು. ನೀ ಅದ್ನ ಹೇಳಿಕತ್ ನನ್ ಮಗ ಬಂದೇ ಇಲ್ಲ, ಎಷ್ಟ್ ದಿವ್ಸ ಆತು, ಮದ್ವಿ ಮಾಡ್ಬೇಕು, ಕನ್ಯಾನ ಹುಡುಕ್ಬೇಕು ಅಂತ ಅದ್ನ ಹೇಳಿಕತ್ತಿದ್ದೆ. ನೀ ಬಂದಿ, ಬರ್ತೀನಿ ಅಂದೆಲ್ಲ, ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಸೀರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಾತಾಡ್ತಾ ಇರಿ. ಮಕ್ಕಳು ಮದ್ವಿ ಮಾಡಿದ್ರಲ್ಲ, ತಾಯಿಗೆ ಖುಷಿ ಇದು. ಅದನ್ ಬಿಟ್ಟು ಬೇರೆ ಏನಿರ್ತದ ಮಕ್ಕಳ ತಾಯಿ ಅಂದ್ರಿಗೆ. ನಿಮ್ ಫ್ರೆಂಡ್ಸ್ ಎಲ್ಲ ಅಲ್ಲಮ್ಮ, ನಾನಿನ್ನು ಕೆಲ್ಸ ಎಲ್ಲ ಹುಡ್ಕೊಂಡೋಗಿ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅಂತಿದ್ದೀನಿ. ನನ್ ಮದ್ವೆ ಗಿದ್ವೆ ಎಲ್ಲ ಬೇಡಮ್ಮ, ನಾನು ಇನ್ನೂ ಸ್ವಲ್ಪ ಮುಂದೂಡ್ತೀನಿ. ನೀನ್ ಮಾತ್ರ ನನಗೆ ಫೋರ್ಸ್ ಮಾಡ್ಬೇಡ ಅಷ್ಟೇ. ಅಲ್ಲ, ನೌಕರಿ ಕನ್ಯೆ ಯಾವ್ದ್ರ ಚಲೋ ಸಿಕ್ಕ್ರ ಮಾಡ್ಬಿಡ್ತೀನಿ. ಇಬ್ರು ಕೂಡ ಬದಲ್ ಮಾಡ್ಕೊಂಡು ಜೀವನ ಮಾಡುವಂತ್ರಿ. ಎಷ್ಟ್ ದಿವಸ ಅಂತ ಹಿಂಗ ಇರ್ತೀನಿ ನೀನು? ಯಾವ ಕರ್ನಾಟಕದಲ್ಲಿ ಏನ್ರಿ? ಕರ್ನಾಟಕ ಯಾವ ಕನ್ಯೆ ಊರ್ ಹೆಣ್ಣು ಅಂತಂದ್ರಿ? ಇಲ್ಲೇ ಹುಬ್ಬಳ್ಳಿ ಧಾರವಾಡದ ಕನ್ಯೆ ನೋಡೋಣ. ಅಂದ್ರೆ ಹುಬ್ಬಳ್ಳಿ? ಹುಬ್ಳಿ. ಏ ಬೇಡ ಬಿಡಮ್ಮ, ಈಗ ನನ್ ಫ್ರೆಂಡ್ ಕರೀತಾನೆ, ಫ್ರೆಂಡ್ ಜೊತೆಗೆ ಹೋಗ್ಬೇಕು. ಹಾ ಹೋಗ್ ಬಾ, ಲಘು ಬಾ. ಮತ್ತ ಸಂಜೆ ಮುಂದೆ ಅದ ಮಾತ, ನೀ ಬಂದೆ ಅಂದ್ರೆ ಮೊದ್ಲಿಗೆ ಕನ್ಯಾ ನೋಡೋ ಕೆಲ್ಸನ. ಅಯ್ಯೋ ಈ ಅಮ್ಮ ನನ್ನ ಬಿಡಲ್ಲ ಅಂತ ಕಾಣುತ್ತೆ. ಸರಿ ಇಲ್ಲ ಅಮ್ಮ, ಬಿಡ, ನಡಿಯಮ್ಮ. ಯಾವಾಗ ಹೋಗೋದು? ಯಾವ ಊರ್ ಹುಡ್ಗಿ? ಹೋಗೋಣ, ಧಾರವಾಡಕ್ಕೆ ಹೋಗೋಣ ಅಂತ ಕನ್ಯಾ ನೋಡ್ಲಿಕ್ಕೆ. ಧಾರವಾಡನಾ? ಅದೇ ಬತ್ತಿನ ತಾಳೂರು. ಹಾ ಸರಿ ಅಮ್ಮ, ನಡಿನಮ್ಮ, ಈಗ್ಲೇ ನಡಿಯಮ್ಮ. ನಾನ್ ರೆಡಿ. ನೀನ್ ಇಷ್ಟು ಓಕೆ, ಫೋರ್ಸ್ ಮಾಡ್ತೀಯ ಅಂದ್ಮೇಲೆ ನಾನು ಯಾಕೆ ಬಿಡ್ಲಿ? ರೆಡಿ ಇದ್ದೀನಿ. ಹೋಗ್ ಬಂದ್ಮೇಲೆ ಆಮೇಲೆ ನೀ ಫ್ರೆಂಡ್ಸ್ ಭೇಟಿಗೆ ಹೋಗು. ಸರಿ. ಯಾರಿದ್ದಾರೆ ಇದ್ರಲ್ಲಿ? ಇವ್ರಿಲ್ಲ, ಗೀತ್ ಪ್ರೇಮ, ಇಲ್ಲ. ಪ್ರೇಮ, ರೂಪ ಅಂತ ಇದಾರೆ ಇಲ್ಲಿ. ಯಾರು ಅವ್ರು ಮಾತಾಡ್ಬೇಕಲ್ಲ. ರೂಪ ಅನ್ನೋರ್ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಾನು ಹುಡುಗಿ ನೋಡ್ತೀನಿ, ಒಪ್ಕೊಳ್ತೀನಿ. ಕರಿಯಮ್ಮ, ನಿಮ್ ಸೊಸೆ ಇಲ್ಲಿ ಇರ್ಬಹುದು. ಹುಡುಕು ಹುಡುಕು. ಪಾರ್ವತಿ ಇದಾರೆ, ನಾಗಲಲಿತಾ ಮೇಡಮ್ ಆಯ್ತು. ಹಾ, ರೂಪ ಬಂದಿದ್ದಾರೆ ನೋಡಿ. ಅಂತ ಹೇಳು. ಇವ್ರನ್ ಮದ್ವೆ ಆಗೋದಾ? ಓಕೆ, ನೀ ಯಾರಂತ ಅದು? ಯಾರೋ ಮಗು ಬೇರೆ ಇರಂಗಿದೆಯಲ್ಲ, ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ. ಮದ್ವೆ ಆಗಿದೆ ಅಮ್ಮ. ಮದ್ವೆ ಆಗ್ಯದ? ಅವ್ರು ರೆಡಿ ಇದ್ರೆ ನಾವ್ ಮಾಡ್ಕೋಣ, ಅದಕ್ಕೆ ಯಾಕಷ್ಟು ಇಲ್ಲ ಅಂತ ನೋಡ್ರಿ. ಒಪ್ಕೊಂಬಿಡಿ. ನಂದು ಡಬಲ್ ಡಿಗ್ರಿ ಎಜುಕೇಶನ್ ಆಗಿದೆ. ಒಳ್ಳೆ ITBTಲಿ ಕೆಲಸ ಸಿಗುತ್ತೆ. ಒಪ್ಕೊಂಬಿಡಿ. ನೋಡಿ ಹುಡ್ಗ ಏನ್ ಕಮ್ಮಿ ಇಲ್ಲ. ಯಾಕಮ್ಮ ಯೋಚನೆ? ಅವ್ರ ರೂಪ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೊಬ್ರು ನೋಡೋಣ ಇರ್ರಿ. ಮಾಡ್ಲಿಕ್ಕತ್ತಾರ ಅವ್ರು. ಪ್ರೇಮ ಅಂತಿದ್ದಾರೆ. ಪ್ರೇಮ, ಪ್ರೇಮ ಅವ್ರನ್ನ ಕರಿಯಮ್ಮ. ಪ್ರೇಮ ಎಲ್ಲಿದ್ದಾರ ಅವ್ರು ಆನ್ ಮಾಡ್ಕೊಳಕ್ ಬರೋಲ್ ಕಾಣಿಸ್ತತಿ. ಇನ್ನೊಬ್ರು ನೇಹ ಅಂತ ಇದ್ದಾರೆ, ರಾಧಾಮಣಿ ಅಂತಾನು ಇದ್ದಾರೆ. ನೇಹ ಅವ್ರು ಬಂದ್ರು ನೋಡ್ರಿ. ಹಲೋ ಹಲೋ, ಹಲೋ, ಯಾರದು? ನಿಮ್ದು ನಾವ್ರಿ ನೇಹಾ ಸುಬೇದಾರ್ ಮಠ್. ಅಲ್ಲ, ಅದ ವಿಡಿಯೋ ಆನ್ ಆಗಿಲ್ಲ ನಿಮ್ದು. ನಮ್ದು ವಿಡಿಯೋ ಆನ್ ಮಾಡ್ಲಿಕ್ ಬರಲ್ರಿ, ಹಂಗಾಗಿ ನಾನ್ ಡೈಲಿ ಮಾತಾಡ್ಬೇಕ ಅನಸ್ತದ, ಮಾತಾಡ್ಲಿಕ್ ಆಗೋದ್ಲ. ಆದ್ರ ಹುಡುಗ ಬಾಳ ಚೆನ್ನಾಗಿದ್ದಾನೆ. ಬಿಡ್ರಿ ನಾವು. ಹುಡುಗ ಬಾಳ ಚೆನ್ನಾಗಿದ್ದಾನೆ. ಬಡ ಬಡ ಮದ್ವಿ ಸೀಸನ್ ಮುಗ್ತಾ ಇದೆ, ಮಾಡಿಬಿಡೋಣ ಮದ್ವೆ. ಓಕೆ ಓಕೆ ರೀ, ಡನ್. ಅಮ್ಮ, ಈ ನೇಹ ಹೆಂಗಿದಾರಂತ ನೋಡಿದ್ರಲ್ವೇನಮ್ಮ ನಾನು ಒಪ್ಕೊಳಕ್ ಆಗೋದು? ವಿಡಿಯೋ ಆನ್ ಆಗ್ತಾ ಮತ್ತೆ ಬೇಡ ಬೇಡ ನನಗೆ. ಅವ್ರ ಮಗನೇ ತೋರ್ಸಲ್ಲ ಅಂದ್ಮೇಲೆ ನಾನು ಹೆಂಗೆ ನೋಡಕ್ಕಾಗುತ್ತೆ, ಒಪ್ಕೊಳಕ್ಕಾಗುತ್ತೆ? ಸೂಪರ್ ನಮ್ದು ಇರ್ಬೇಕು. ವಿಡಿಯೋ ಇದು ಬರೋಲ್ರಿ ನಮಗೆ, ವಿಡಿಯೋ ಬರೋಲ್ರಿ. ವೇದವತಿ ಅಂತವ್ರು ಇದ್ದಾರೆ, ವೇದಾವತಿ ಅನ್ನೋರು ಇದ್ದಾರೆ, ನೋಡೋಣ ಅವ್ರು ಯಾರು. ಅವ್ರ ಪಾಪ ವಿಡಿಯೋ ಆನ್ ಆಗೋಲ್ದಂತ. ಓ, ವೇದವತಿ ಅಮ್ಮ. ಓ, ಅಮ್ಮ ಇವ್ರು. ಈ ಅಮ್ಮನ್ಗೆ ಏಜ್ ಆಗಿದೆ. ಬೇಡ ಬೇಡಮ್ಮ, ನನ್ಗೆ ಈ ಹುಡುಗಿಗೆ ಏಜ್ ಆಗಿದೆ.
ಅವ್ರು ಹುಬ್ಳಿಯವ್ರವ್ರು. ವೇದವತಿ ಅಮ್ಮ ಗೊತ್ತು, ಮಾತಾಡಿಮ್ಮ. ಸಾರಿ ಮಾಸ್ಟರ್ಸ್, ಇದ್ರಲ್ಲಿ ಏನು ಪ್ರಿಪರೇಷನ್ ಇಲ್ದೇ ಇರೋದ್ರಿಂದ ಸ್ಕಿಟ್ ಎಲ್ಲೆಲ್ಗೋ ಹೋಗುತ್ತೆ, ಅದು ತಮ್ಮೆಲ್ರಿಗೂ ಕಿರಿಕಿರಿ ಆಗದ್ ಬೇಡ. ಎಸ್ ಮೇಡಮ್, ವೇದವತಿ ಮೇಡಮ್ ಮಾತಾಡಿ. ಇಲ್ಲ ಕೇಳಿಸ್ತಾ ಇಲ್ಲ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರಿ yes, ಸರಿ madam. ಸರಿ. ಏನ್ ನಮಸ್ತೆ ಬೇಜಾರಿಲ್ಲ, ಚೆನ್ನಾಗಿದೆ, ತುಂಬಾ ಎಂಟರ್ಟೈನಿಂಗ್ ಆಗಿದೆ. ನಂಗ್ ಹುಷಾರಿದ್ದಿಲ್ಲ, ಇದು ಕೇಳಿ ನಾನು ಎದ್ದೇ ಬಿಟ್ಟೆ. ಎಸ್ ಮೇಡಮ್, ಚೆನ್ನಾಗಿದೆ ಅಶ್ವಿನಿ. ಹೀಗೆ ಖುಷಿಯಾಗಿ ನಗ್ತಾ ಇರ್ರಿ. ನೀವು ಹೂನಮ್ಮ. ಹುಷಾರಿಲ್ಲ ಅಂತ ಹೇಳ್ಬೇಡಿ, ಧ್ಯಾನ ಮಾಡಿ ಮಾ ಹುಷಾರಾಗ್ತೀರಾ. ಇಷ್ಟು ದಾನ ಮಾಡಿದ್ದೆ, ಹಾ, ಹಾ. ದಾನ ಮಾಡಿ ಈಗ ಮೊನ್ನೆ ನೋಡಿ ನನಗೂ ಹುಷಾರಿಲ್ದಂಗಿತ್ತು, ಮತ್ತೆ ಇದ್ರಲ್ಲೂ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ ಅಟೆಂಡ್ ಮಾಡಿ ಬಂದಿದ್ದೀನಿ. ಯಾವುದೇ ಆಸ್ಪತ್ರೆ ಔಷಧಿ ತಗೊಳ್ದಲೆ ಔಷಧ ರಹಿತ ಚಿಕಿತ್ಸೆ ಇಲ್ಲಪ್ಪ, ನಾನು ನಮ್ಮದಾಗಿದೆ. ಔಷಧಿ ಮಾತ್ರೆ ತಗೊಳಲ್ಲ. ನಾನು ಹ್ಮ್. ಮೊನ್ನೆ ಹುಬ್ಳಿ ಪಿರಮಿಡ್ ಹೋಗಿದ್ದೆ, ಹೌದಾ? ಬುದ್ಧ ಹಾ, ಹಾ. ಪೂರ್ಣಿಮಾ ದಿವಸ ಹೋಗ್ ಬಂದೆ. ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಎಕ್ಸ್ಪೀರಿಯನ್ಸ್. ಇವ್ರನ್ನ ನೋಡ್ದೆ, ನಾನು ಪ್ರೇಮ್ನಾಥ್ ಸರ್ ನೋಡ್ದೆ, ಮನೋರಮಾ ಮೇಡಮ್ ಅವ್ರನ್ನ ಮೀಟ್ ಮಾಡ್ದೆ. ಹುಬ್ಳಿಗ್ ನಮಸ್ಕಾರ. ಬಂದಿದ್ರಾ? ಹಾ, ಹುಬ್ಳಿಲೇ ಇರೋದು ನಾನು. ಗೊತ್ತಾಯ್ತು. ಹಾ, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಆದಷ್ಟು ಬೇಗ ಹುಷಾರಾಗಿ. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ ಮೇಡಮ್. ಮಾಸ್ಟರ್ಸ್, ಈಗ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮತ್ತೆ ಯಾರಾದ್ರೂ ಮಾತನಾಡ್ಬೇಕು, ಕೊನೆಯದಾಗಿ ಶೇರಿಂಗ್ ಮಾಡ್ಕೋಬೇಕು, ಮತ್ತೆ ಯಾವ್ದಾದ್ರು ಕಲೆ ಹೊರಗಡೆ ಹಾಕ್ಬೇಕು ಅನ್ನೋರಿದ್ರೆ ಇನ್ನು ಒಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ. ನಂದಿನಿ ಅವ್ರಿದ್ರ ಮಾಡ್ಲಿಕ್ ಬರ್ತಿತ್ತು ಇನ್ನೊಮ್ಮೆ ಈ ಇದ್ರೊಳಗ ಮೇಡಮ್ ಏನೋ ಕೇಳಿಸ್ತಿಲ್ಲ. ಈ ಸೆಷನ್ ಮಾಡ್ಲಿಕ್ ಬರ್ತಿತ್ತು ಅದನ್ನ. ಮೇಡಮ್ ಬೆಳಗ್ಗೆ ಸ್ಕಿಟ್ ನೋಡಿದ್ರಲ್ಲ, ಚೆನ್ನಾಗಿತ್ತು, ಪಿರಮಿಡ್ ವ್ಯಾಲಿದು. ಇವತ್ತು ಆಗಿಲ್ಲ, ನೋಡ್ತೀನಿ, ಆಮೇಲೆ ನೋಡ್ತೀನಿ, ಕಳ್ಸಿರಲ್ಲ. ರೆಕಾರ್ಡ್ ವಿಡಿಯೋ ಬರುತ್ತೆ ನೋಡಿ, ಚೆನ್ನಾಗಿದೆ. ಪಿರಮಿಡ್ ವ್ಯಾಲಿಯಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಿ ಏನೇನೋ ಅದ್ಭುತ ಕ್ಷಣಗಳಾಯ್ತು, ಅದನ್ನ ಸ್ಕಿಟ್ ರೂಪದಲ್ಲಿ ತಂದಿದೀವಿ. ರೆಕಾರ್ಡ್ ವಿಡಿಯೋದಲ್ಲಿ ನೋಡಿ ಮಾಸ್ಟರ್ಸ್. ಓಕೆ ಮುದ್ರಾ ಥೆರಪಿ ಮೇಡಮ್. ಆಯ್ತು, ನನ್ಗೆ ಒಂದ್ ಕಾಲ್ ಮಾಡಿ. ಓಕೆ, ಇವತ್ತಿನ ಕಾರ್ಯಕ್ರಮ ಮಾಸ್ಟರ್ ಸಂಪನ್ನ ಮಾಡೋಣ. ಇಲ್ಲಿಯವರೆಗೂ ಕಾರ್ಯಕ್ರಮ ವೀಕ್ಷಿಸಿದ ಹಾಗೂ ಅದ್ಭುತವಾದ ಧ್ಯಾನ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಹಾಗೂ ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮ ಆಲೋಚನೆ, ಪಾಲನೆ ಹಾಗೂ ಔಷಧ ರಹಿತ ಜೀವನ ನಮ್ಮದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.